ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿ. ಸೊ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ನಿಮಗೆ ಯೂಸ್ಫುಲ್ ಆಗಿರುತ್ತೆ, ಓಕೆನಾ? ಸೊ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಏನು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಬ್ಲಾಗ್ ಬಂದು ಏನು ಅಂತಂದರೆ, ನಾನು ಲಾಸ್ಟ್ ಬ್ಲಾಗಲ್ಲಿ ನಿಮ್ಗೆ ಹೇಳಿದ್ದೆ. ಸೊ ಮನೆಯಲ್ಲಿ ಮಾಡುವಂಥ ಒಂದು ಕೆಲಸಗಳು ಏನೇನಿದೆ ಟೆಲಿಕಾಲ್ ಬಗ್ಗೆ ನನಗೆ ತಿಳಿಸ್ಕೊಟ್ಟಿದೆ. ಬಟ್ ಇವತ್ತು ಮಹಿಳೆಯರು ಅಥವಾ ಗರ್ಲ್ಸ್ಗೆ, ಇವನ್ ಕಾಲೇಜ್ಗೆ ಹೋಗ್ತಾರೋ ಅಂತ ಗರ್ಲ್ಸ್ ಅಥವಾ ಅವ್ರಿಗೆ ಫ್ರೀ ಇರೋ ಟೈಮಲ್ಲಿ ಅವ್ರಿಗೇನಾದ್ರು ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂತಾರೆ, ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಅಂತ ಇರೋದು ದಯವಿಟ್ಟು ನನ್ನ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತೆ. ನಿಮಗೆ ಯೂಸ್ಫುಲ್ ಆಗೋಂಥ ವಿಡಿಯೋಸ್ ನಾನು ಮಾಡ್ತಾ ಇದ್ದೀನಿ. ಅಂದರೆ ಇದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಿ. ಸೊ ನೋಡೋಣ ಬನ್ನಿ, ಏನೆಲ್ಲ ಇವತ್ತು ಮನೆಯಲ್ಲಿ ಕುತ್ಕೊಂಡು ಲೇಡೀಸ್ ಅಥವಾ ಫ್ರೀ ಇರೋ ಟೈಮಲ್ಲಿ ಇರುವಂಥ ಹುಡುಗಿರು ಕಾಲೇಜೆಲ್ಲ ಮುಗಿಸ್ಕೊಂಡು ಎಲ್ಲ ಫ್ರೀ ಇರ್ತಾರಲ್ಲ, ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುವಂಥ ಒಂದು ಜಾಬ್ಗಳು ಏನು ಅಂತಂದರೆ, ಎಸ್ಪೆಷಲಿ ಮಹಿಳೆಯರು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ಜಾಬ್ ನಾನು ಹೇಳುವಂಥ ಜಾಬ್ಗಳು. ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂತಂದರೆ, ನಿಮ್ಮ ಒಂದು ಮನೆಯಲ್ಲೇ ನೀವು ಕುತ್ಕೊಂಡು ಅರ್ನ್ ಮಾಡಬೇಕು ಅಂತಂದರೆ, ನೀವು ಫಸ್ಟ್ ಹೋಮ್ ಮೇಡ್ ಮನೆಯಲ್ಲೇ ಮಾಡಬೇಕಾಗುವಂಥ ಒಂದು ಜಾಬ್ಗಳಂತಂದರೆ ಟೈಲರಿಂಗು. ಸೊ ಕಲ್ತಿದ್ರೆ ಮತ್ತು ಕಲ್ತ್ಕೊಂಡು ಮಾಡಿದ್ರೆ ನಿಮ್ಗೆ ತುಂಬ ಬೆನಿಫಿಟ್ ಇದೆ. ಸೊ ನಿಮ್ಗೆ ಅದರಿಂದ ತುಂಬ ಅರ್ನಿಂಗ್ಸ್ ಕೂಡ ಇದೆ. ಯಾಕಂದ್ರೆ ನೀವು ಹೊರಗಡೆ ನಿಮ್ಮ ಒಂದು ಬ್ಲೌಸ್ ಅಥವಾ ನಿಮ್ಮ ಒಂದು ಡ್ರೆಸ್ನ ಹೊರಗಡೆ ಸ್ಟಿಚ್ ಮಾಡ್ಲಿಕ್ಕೆ ಕೊಡ್ತೀನಿ ಅಂತಂದರೆ ಎಷ್ಟು ಕಾಸ್ಟ್ ಆಗುತ್ತೆ ನಿಮ್ಗೆ ಗೊತ್ತೇ ಇದೆ. ಸೊ ನೀವು ಕೊಟ್ಟಿರ್ತೀರಾ, ಸೊ ಎಷ್ಟು ರೇಟ್ ಇರುತ್ತೆ ನಿಮ್ಗೆ ಗೊತ್ತಿರುತ್ತೆ. ಮತ್ತು ಏನಾದರೂ ನಮ್ಮ ಬ್ಲೌಸ್ಗೆ ಸಾರಿ ಒಂದು ಬ್ಲೌಸ್ ಇರುತ್ತಲ್ಲ, ಸೊ ಆ ಒಂದು ಬ್ಲೌಸ್ಗೆ ನಾವು ಚೆನ್ನಾಗಿ ಡಿಸೈನ್ ಮಾಡಿಸ್ತೀವಿ, ಗ್ರ್ಯಾಂಡಾಗೆಲ್ಲ ಸ್ಟೋನ್ ವರ್ಕ್ ಎಲ್ಲ ಮಾಡಿ ಡಿಸೈನ್ ಮಾಡಿಸಿ ಬ್ಲೌಸ್ ಅಂತಂದರೆ ಎಷ್ಟು ಕಾಸ್ಟ್ ಆಗುತ್ತೆ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಆ ಎಂಬ್ರಾಯ್ಡ್ರಿಂಗ್ ಡಿಸೈನು ಅಥವಾ ಟೈಲರಿಂಗ್ ಇನ್ನು ಕಲ್ತ್ಕೊಂಡು ಮನೆಯಲ್ಲೇ ಮಾಡಿದ್ರೆ ಸೊ ನಿಮ್ಗೆ ಅದರಿಂದ ಕೂಡ ನಿಮಗೆ ಲಾಭ ಇದೆ. ಇದು ಒಂದು ಪಾಯಿಂಟು, ಮನೆಯಲ್ಲೇ ಕೂತ್ಕೊಂಡು ಟೈಲರಿಂಗ್ ಜಾಬ್ ಕಲ್ತಿದ್ರೆ ಅದರಿಂದ ಕೂಡ ನೀವು ಅರ್ನ್ ಮಾಡ್ಬೋದು. ಸೊ ಓಕೆನಾ, ಇದು ಕೂಡ ಒಂದು ಪಾಯಿಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಕ್ಲೌಡ್ ಕಿಚನ್, ಓಕೆನಾ? ಇದು ಮೋಸ್ಟ್ ಇವಾಗ ಟ್ರೆಂಡ್ ಆಗಿಬಿಟ್ಟಿದೆ ಕ್ಲೌಡ್ ಕಿಚನ್ನು, ಅದನ್ನು ಮಾಡೋದು. ಮತ್ತು ಅದರಲ್ಲಿ ಕೂಡ ನಿಮಗೆ ಇನ್ಕಮ್ ಜಾಸ್ತಿ ಇದೆ. ಏನಿಲ್ಲ, ಸಿಂಪಲ್, ನೀವು ಮನೆಯಲ್ಲೇ ಕೂತ್ಕೊಂಡು ಕ್ಲೌಡ್ ಕಿಚನ್ ಓಪನ್ ಮಾಡಿಕೊಂಡ್ರೆ, ಸೊ ನಿಮ್ಮ ಒಂದು ಫೋನಲ್ಲಿ ಅಕೌಂಟ್ ಓಪನ್ ಮಾಡಿಬಿಟ್ಟು ಕ್ಲೌಡ್ ಕಿಚನ್ ನಿಮ್ಮ ಒಂದು ಏನಾದರೂ ನಿಮಗೆ ಕ್ರಿಯೇಟಿವಿಟಿಯಾಗಿರೋ ನೇಮ್ ಕೊಟ್ಬಿಟ್ಟು ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಕ್ರಿಯೇಟ್ ಮಾಡಿದ್ರೆ ಕ್ಲೌಡ್ ಕಿಚನ್ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿರೋ ಜಾಸ್ತಿ ಜನ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸು ಗ್ರೂಪ್ಗಳಿರುತ್ತಲ್ಲ, ಸೊ ಅವ್ರಿಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟರೆ ಈ ಥರ ಚೆನ್ನಾಗಿ ಕುಕಿಂಗ್ ಮಾಡ್ತೀರಾ, ಸ್ಪೆಷಲಿ ಕುಕಿಂಗ್ ಕಲ್ತಿರ್ಬೇಕು, ಚೆನ್ನಾಗಿ ನೀವು ಎಕ್ಸ್ಪರ್ಟ್ ಕುಕಿಂಗ್ ಮಾಡ್ತೀರಾ, ನಿಮ್ಮ ಕೈ ರುಚಿ ಚೆನ್ನಾಗಿರುತ್ತೆ ಅಂತಂದರೆ ಕ್ಲೌಡ್ ಕಿಚನ್ ಕೂಡ ಟ್ರೈ ಮಾಡ್ಬೋದು. ಈವೆಂಟು ಅಥವಾ ಫಂಕ್ಷನ್ನು ಅಥವಾ ಏನೇ ಒಂದು ಕಾರ್ಯಗಳು ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಕ್ಲೌಡ್ ಕಿಚನಲ್ಲಿ ಕೂಡ ನಿಮಗೆ ಅರ್ನಿಂಗ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಅಂದರೆ ಕಾಂಟ್ಯಾಕ್ಟ್ ಬೇಸಿಕ್ ಚೆನ್ನಾಗಿರ್ಬೇಕಷ್ಟೇ. ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಸರ್ಕಲ್ ಸಪೋರ್ಟಿಂಗ್ ಜಾಸ್ತಿ ಇದ್ದರೆ ಕ್ಲೌಡ್ ಕಿಚನ್ ಮಾಡಿ ಕೂಡ ಅರ್ನಿಂಗ್ಸ್ನ ಮಾಡ್ಬೋದು, ಓಕೆನಾ? ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ವಿಮೆನ್ಸ್ಗೆ, ಓಕೆನಾ? ಇಲ್ಲಿ ಹುಡುಗಿರಿಗೆ ಆ್ಯಕ್ಚುಲಿ ಕುಕಿಂಗ್ ಅಷ್ಟು ಗೊತ್ತಿರಲ್ಲ, ವಿಮೆನ್ಸ್ಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ಕ್ಲೌಡ್ ಕಿಚನ್ ಬಗ್ಗೆ ನಿಮಗೆ. ಮತ್ತು ಇನ್ನೊಂದು ನಿಮಗೆ ಕೇಕ್ ಬೇಕಿಂಗ್, ಓಕೆನಾ? ಕೇಕ್ ಬೇಕಿಂಗ್ ಏಕೆ ಅಂತಂದರೆ, ಕೇಕ್ ಮಾಡೋದನ್ನ ಕಲ್ತಿರ್ಬೇಕು, ಓಕೆನಾ? ಇನ್ ಕೇಸ್ ನೀವು ಕೇಕ್ ಚೆನ್ನಾಗಿ ಮಾಡ್ತೀರಾ, ಹೋಮ್ ಮೇಡ್ ಟ್ರೈ ಮಾಡ್ತಿರ್ತೀರಲ್ವಾ, ಸೊ ವೆರೈಟಿ ಫ್ರೂಟ್ಸ್ ಆಗಿರ್ಬೋದು ಅಥವಾ ಕ್ರೀಮಿ ಕೇಕ್ ಏನೋ ವೆರೈಟಿ ಕೇಕ್ ನೀವು ಮಾಡ್ತೀರಾ, ನಿಮ್ಗೆ ಗೊತ್ತಿದೆ ಅಂತಂದರೆ ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು ಕೇಕ್ ಮೇಕಿಂಗ್, ಓಕೆನಾ? ಇನ್ನು ಕಂಟೈನರ್ ಯೂಸ್ ಮಾಡಿಕೊಂಡು ವೆರೈಟಿ ಡಿಸೈನ್ಸ್ ಇರುತ್ತೆ, ರೌಂಡ್ ಶೇಪು ಅಥವಾ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕೇಕ್ಗಳನ್ನ ಪ್ರಿಪೇರ್ ಮಾಡಿ ಇವನ್ ಬೇಕ್ರಿಗೆ ನಿಮಗೆ ಮತ್ತೆ ಏನು ಅಂದರೆ ಸ್ಪೆಷಲಿ ತಗೊಳ್ಳೋಕ್ಕೂ ಮತ್ತು ನೀವು ಅಂದರೆ ಸರ್ವಿಸ್ ಚೆನ್ನಾಗಿರ್ಬೇಕು, ಗೊತ್ತಿರ್ಬೇಕು ನಿಮಗೆ. ಇವನ್ ಹತ್ತಿರದಲ್ಲಿ ಇರುವಂಥ ಬೇಕ್ರಿ ಅಥವಾ ಯಾವುದೇ ಒಂದು ಮನೆಯಲ್ಲಿ ಒಂದು ಬರ್ಡೇ ಪಾರ್ಟಿ ಏನೋ ಸೆಲೆಬ್ರೇಷನ್ ಆದರೂ ಕೂಡ ಇವಾಗ ಕೇಕ್ ಮೇನ್, ಓಕೆನಾ? ಒಂದು ಸಣ್ಣ ಒಂದು ಈವೆಂಟ್ ನಡೆದ್ರು ಕೂಡ ಅಲ್ಲಿಗೊಂದು ಕೇಕ್ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಮೋಸ್ಟ್ ಇವಾಗ ಟ್ರೆಂಡ್ ಹೋಗ್ತಿರೋದು ಯಾವ ಕಡೆ ಅಂತ ನಾವು ಆ ಕಡೆನೇ ಹೋಗಬೇಕು, ಓಕೆನಾ? ಟ್ರೆಂಡಿಂಗ್ ಎಲ್ಲಿ ನಡೀತಾ ಇದೆ ನಾವು ಅದನ್ನು ಹುಡುಕಿ ನಾವು ಅದನ್ನು ಟ್ರೈ ಮಾಡಬೇಕು. ಯಾವುದೇ ಒಂದು ಈವೆಂಟು, ಫಂಕ್ಷನು, ಕಾರ್ಯ ಏನೇ ಒಂದು ಬಂದರೂ ಕೂಡ ಒಂದು ಸೆಲೆಬ್ರೇಷನ್ ಅಂತ ಮಾಡಿದಾಗ ಕೂಡ ಸ್ಪೆಷಲಿ ಬರ್ಡೇಗಳು ಅದು ಇದು ಬರ್ತಿರುತ್ತೆ ಹೋಗ್ತಿರುತ್ತೆ, ಬರ್ಡೇ, ವೆಡ್ಡಿಂಗ್ ಆ್ಯನಿವರ್ಸರಿ, ಸೊ ಸೆಲೆಬ್ರೇಷನ್ ಥರ ಮಾಡ್ತಾನೆ ಇರ್ತಾರೆ, ಓಕೆನಾ?
ಆ ಒಂದು ಇವೆಂಟ್ಗಳಿಗೆಲ್ಲ ನಿಮಗೆ ಕೇಕ್ ಬೇಕಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೆಸ್ಟ್ ಅದು. ಓಕೆನಾ, ಮನೆಯಲ್ಲಿ ಏನಿಲ್ಲ, ಓವನ್ ಇದ್ರೆ ಅಥವಾ ಫ್ರೀಸರು ಅದ ಕಂಟೈನರ್ಸ್ ಬಾಕ್ಸ್ಗಳ ಹತ್ರ ಇದ್ರೆ ನಿಮಗೆ ಕಾಂಟ್ಯಾಕ್ಟ್ ನಿಮಗೆ ಚೆನ್ನಾಗಿತ್ತು ಅಂತಂದ್ರೆ ನೀವು ಬೇಕ್ ಮೇಕಿಂಗ್ ಕೂಡ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಓಕೆನಾ, ಇದು ಒಂದು ಬೆಸ್ಟ್ ನಿಮಗೆ ಪ್ಲಾಟ್ಫಾರ್ಮ್. ಓಕೆನಾ, ಅರ್ನಿಂಗ್ಸ್ ಮಾಡೋದಕ್ಕೆ ಮನೆಯಲ್ಲೇ ಕೂತ್ಕೊಂಡು ಅರ್ನಿಂಗ್ಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ನಿಮಗೆ ಸ್ಯಾರಿ ಬಿಸ್ನೆಸ್. ಓಕೆನಾ, ಈ ಒಂದು ಸ್ಯಾರಿ ಬಿಸ್ನೆಸ್ ಅಲ್ಲಿ ತುಂಬಾನೇ ಲಾಭ ಇದೆ. ನೀವು ಹೊರಗಡೆ ಹೋಗಿ ನೀವು ಸ್ಯಾರಿ ಬೈ ಮಾಡ್ತೀನಿ ಅಂತಂದ್ರೆ ಅಥವಾ ನೀವು ಆನ್ಲೈನ್ ಅಲ್ಲಿ ಶಾಪ್ ಮಾಡ್ತೀನಿ ಅಂತಂದ್ರೆ ಪ್ರೆಸೆಂಟ್ ಈಗ 500 ರೂಪಾಯಿ ಸ್ಯಾರಿ ಇರುತ್ತೆ, ಅದಕ್ಕೆ ಎಕ್ಸ್ಟ್ರಾ ನಿಮಗೆ 100 200 ನಿಮಗೆ ಚಾರ್ಜ್ ಮಾಡಿ ಒಂದ್ ಸ್ಯಾರಿಗೆ 700 ಫಿಕ್ಸ್ ಮಾಡಿ ಕೊಡ್ತಾರೆ. ಓಕೆನಾ, ಅದೇ ಬಿಸ್ನೆಸ್ ನೀವು ಕೂಡ ಮನೆಯಲ್ಲೇ ಮಾಡ್ಬೋದು. ಮೇನ್ ಅಂದ್ರೆ ಸ್ಯಾರಿ ಬಿಸ್ನೆಸ್ ಮಾಡೋದ್ರಿಂದ ಲೇಡೀಸು ಫ್ಯಾಮಿಲಿಗಳಲ್ಲಿ ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ಇದಕ್ಕೆಲ್ಲ ನಿಮ್ಗೆ ಕಾಂಟ್ಯಾಕ್ಟ್ಸ್ ಜಾಸ್ತಿ ಇರಬೇಕು, ಮತ್ತೆ ಸಪೋರ್ಟಿವ್ ಮಾಡೋದು ನಿಮ್ಗೆ ಜಾಸ್ತಿ ಫ್ರೆಂಡ್ಸ್ ಸರ್ಕಲ್, ಫ್ಯಾಮಿಲಿ ಅಥವಾ ನೇಬರ್ಸ್ ಆ ತರ ಚೆನ್ನಾಗಿ ಕಾಂಟ್ಯಾಕ್ಟ್ ನಿಮ್ಗೆ ಇತ್ತು ಅಂತಂದ್ರೆ ಸ್ಯಾರಿ ಸೇಲಿಂಗ್ ಅನ್ನೋದು ಇವಾಗ ಟ್ರೆಂಡ್ ಆಗ್ಬಿಟ್ಟಿದೆ. ನೀವೀಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ಮಧುಗೌಡ ಆಗಿರ್ಬೋದು ಅಥವಾ ಭೂಮಿಕಾ ಪ್ರಮೋದ್ ಆಗಿರ್ಬೋದು, ಈ ತರ ತುಂಬಾ ಜನ ಇನ್ಫ್ಲುಯೆನ್ಸರ್ ಏನ್ ಮಾಡ್ತಾರೆ, ಒಂದು ಕ್ಲಾತ್ ಬಟ್ಟೆ ಸೀರೆನೆ ಅಂತಲ್ಲ ಕ್ಲಾತ್ ಬಿಸ್ನೆಸ್ ಕೂಡ ನಿಮ್ಗೆ ಅವ್ರು ಟ್ರೈ ಮಾಡ್ತಿರ್ತಾರೆ. ಆ ಟ್ರೈ ಮಾಡಿ ಸಕ್ಸಸ್ ಕೂಡ ಆಗಿದ್ದಾರೆ. ಮೈ ವ್ಯೂ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕೂಡ ಫೇಮಸ್. ಮೈ ವ್ಯೂ ಆ ಒಂದು ಜೋಡಿ ಕೂಡ ಅಷ್ಟೇ ಕ್ಲಾತ್ ಅಂಗಡಿ ಓಪನ್ ಮಾಡಿ ಸೊ ಕ್ಲಾತ್ ಅಲ್ಲಿ ಕೂಡ ಕ್ಲಿಕ್ ಆಗಿದ್ದಾರೆ ಅವರು. ಹಂಗೇನೆ ಕ್ಲಾತ್ ಮೆಟೀರಿಯಲ್ ಆಗಿರ್ಬೋದು ಅಥವಾ ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು, ಸ್ಪೆಷಲಿ ಸ್ಯಾರಿಗೆನೆ ಏನೇ ಒಂದು ಹಬ್ಬ ಬಂದ್ರು, ಫಂಕ್ಷನ್ಸ್ ಬಂದ್ರು ಅಥವಾ ಏನೇ ಒಂದು ಬರ್ತಾ ಇರುತ್ತೆ, ಬಟ್ಟೆ ತಗೊಳ್ಳೋರ ಸಂಖ್ಯೆ ಕಡಿಮೆ ಅಂತೂ ಆಗಲಿದೆ ಕಾರಣಕ್ಕೂ ಸ್ಪೆಷಲಿ ಲೇಡೀಸ್ ಮಹಿಳೆಯರಿಗಂತೂ ಆ ಒಂದು ಸೀರೆ ಕ್ರೇಜ್, ಬಟ್ಟೆ ಕ್ರೇಜ್ ಅದು ತುಂಬಾನೇ ಇರುತ್ತೆ. ಓಕೆನಾ, ಸೊ ಅಂತವರು ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಸ್ಯಾರಿ ಬಿಸ್ನೆಸ್ ಕೂಡ ಟ್ರೈ ಮಾಡ್ಬೋದು. ಏನಿಲ್ಲ, ನೀವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂದ್ರೆ ಭಯ ಇರುತ್ತೆ ಸ್ಟಾರ್ಟಿಂಗ್. ಓಕೆನಾ, ಜಾಸ್ತಿ ಇನ್ವೆಸ್ಟ್ ಮಾಡ್ಬಿಟ್ರೆ ನಮ್ಗೆ ಲಾಸ್ ಆಗ್ಬಿಡುತ್ತೆ ಬಿಸ್ನೆಸ್, ಹಾಗೆ ಹೀಗೆ ಅಂತೆಲ್ಲ ಇರುತ್ತೆ. ನೀವು ಕಡಿಮೆ ಇನ್ವೆಸ್ಟ್ ಮಾಡಿ ನೀವು ಜಾಸ್ತಿ ಪ್ರಾಫಿಟ್ ನ ಮಾಡಕ್ ಟ್ರೈ ಮಾಡ್ಬೇಕು. ಓಕೆನಾ, ನೀವೇನಿಲ್ಲ ಒಂದು 10,000 ರೂಪಾಯಿ ನೀವು ಟ್ರೈ ಮಾಡ್ಬೇಕು ಸ್ಟಾರ್ಟಿಂಗ್ ಪ್ರೈಸ್. ಓಕೆನಾ, 10,000ದಿಂದ ನೀವು ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ತರ ಬಿಸ್ನೆಸ್ ಸೇಲ್ ಆಗುತ್ತೆ, ಬೈಯಿಂಗ್ ಸೇಲಿಂಗ್ ಯಾವ ತರ ನಡೀತದೆ, ಮಾರ್ಕೆಟಿಂಗ್ ಅಲ್ಲಿ ಯಾವ ತರ ನಡೀತಿರುತ್ತೆ. ಸೊ ಅದೇ ತರ ನೀವು ಸ್ವಲ್ಪ ಒಂದು ನ್ಯಾಕಲ್ಲಿ ಇಟ್ಕೊಂಡು ಟ್ರೈ ಮಾಡಿದ್ರೆ ನಿಮ್ಗೂ ಕೂಡ ಸಕ್ಸಸ್ ಆಗುತ್ತೆ. ಸ್ಟಾರ್ಟಿಂಗ್ ಅದೇ ನಾನು ಹೇಳ್ದಂಗೆ ಬಿಗ್ ಅಮೌಂಟ್ ಎಲ್ಲ ಹಾಕಿ ನೀವು ಲಾಸ್ ಮಾಡ್ಕೋಬೇಡಿ. ಏನೇ ಒಂದು ಬಿಸ್ನೆಸ್ ನ ಕೂಡ ಸ್ಮಾಲ್ ಅಮೌಂಟ್ ಇಂದಾನೆ ನೀವು ಏನೇ ಒಂದು ಬಿಸ್ನೆಸ್ ಮಾಡೋದು ಕೂಡ ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ಕ್ಲಿಕ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಇರುತ್ತೆ. ಓಕೆನಾ, ಸೊ ಹಾಗಾಗಿ ಯಾವತ್ತು ಯಾವುದೇ ಒಂದು ಕೆಲಸನ ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಮೌಂಟ್ ಸ್ಮಾಲ್ದೇ ಆಗಿರ್ಲಿ. ಇವನ್ ಕ್ಲಿಕ್ ಆಯ್ತು ಅಂದ್ರೆ ಓಕೆ, ಕ್ಲಿಕ್ ಆಗಿಲ್ಲ ನಮ್ ಬ್ಯಾಡ್ ಲಕ್ ಅಂತಂದ್ರೆ ಏನ್ ಮಾಡಕ್ಕಾಗುತ್ತೆ, ಲಾಸ್ ಆಗ್ಬಿಡುತ್ತಲ್ವಾ. ಸೊ ಆ ಒಂದು ರೀಸನ್ಗೋಸ್ಕರ ಅಷ್ಟೇನೆ. ಸೊ ನಿಮ್ಗೆ ಅಂದ್ರೆ ವಿಮೆನ್ಸ್ಗೆ, ಲೇಡೀಸ್ಗೆ ಬೆಸ್ಟ್ ಅಂತಂದ್ರೆ ಸ್ಯಾರಿ ಬಿಸ್ನೆಸ್ ಮನೆಯಲ್ಲೇ ಕೂತ್ಕೊಂಡು ಸೇಲ್ ಮಾಡ್ಬೋದು. ಬೈಯಿಂಗ್ ಸೇಲಿಂಗ್ ಮತ್ತೆ ನಿಮ್ಗೆ ಅದ್ರಲ್ಲಿ ಕೂಡ ಅರ್ನಿಂಗ್ಸ್ ಅನ್ನೋದು ನಿಮ್ಗೆ ಜಾಸ್ತಿನೇ ನಿಮ್ಗೆ ಸಿಗುತ್ತೆ. ಇನ್ನೊಂದೇನಂತಂದ್ರೆ ನಿಮ್ಗೆ ಟ್ಯುಟೋರಿಯಲ್ ಕ್ಲಾಸಸ್ ನೀವು ಕೇಳ್ತಿದ್ದನ್ನ ನಿಮ್ಗೆ ಯಾವ ತರ ಬರುತ್ತೆ ಅಂತಂದ್ರೆ, ಟ್ಯುಟೋರಿಯಲ್ ಕ್ಲಾಸಸ್ ನಿಮ್ಗೆ ಯಾವ ತರ ಬರುತ್ತೆ ಅಂತಂದ್ರೆ, ನಿಮ್ಗೆ ಏನಾದ್ರೂ ನಿಮ್ಮಲ್ಲಿ ಏನಾದ್ರೂ ಒಂದು ಟ್ಯಾಲೆಂಟ್ ಇರುತ್ತೆ ಸರಿನಾ, ನೀವೇನಾದ್ರೂ ಒಂದು ಕಲ್ತಿರ್ತೀರಾ, ಇವನ್ ಸಿಂಗಿಂಗ್ ಆಗಿರ್ಬೋದು ಅಥವಾ ಡ್ಯಾನ್ಸಿಂಗ್ ಆಗಿರ್ಬೋದು, ಭರತನಾಟ್ಯ ಕ್ಲಾಸ್ ಆಗಿರ್ಬೋದು ಅಥವಾ ಯೋಗ ಮಾಡೋದಾಗಿರ್ಬೋದು ಅಥವಾ ನಿಮ್ಗೇನಾದ್ರೂ ಹೆಲ್ತ್ ಬಗ್ಗೆ ಟಿಪ್ಸ್ ಕೊಡೋದಾಗಿರ್ಬೋದು, ಈ ತರ ಈ ಕಲ್ತಿರ್ತೀರಲ್ವಾ, ನಿಮ್ಗೆ ವಿದ್ಯೆ ಹೊಲ್ದಿರುತ್ತಲ್ವಾ, ಇವನ್ ಟ್ಯೂಷನ್ ಕೂಡ ಮಾಡೋದಾಗಿರ್ಬೋದು ಮಕ್ಳುಗಳಿಗೆ. ನೀವೇನಾದ್ರೂ BA BCom ಅಥವಾ ಡಿಗ್ರಿ ಎನಿ ಡಿಗ್ರಿ ಆಗಿದ್ರು ಕೂಡ ಮಕ್ಳುಗಳಿಗೆ ಟ್ಯೂಷನ್ ಮಾಡೋದಾಗಿರ್ಬೋದು ಅಥವಾ ನೀವು ಆನ್ಲೈನ್ ಕ್ಲಾಸ್ ತಗೊಳ್ಳೋದಾಗಿರ್ಬೋದು, ಇವೆಲ್ಲವೂ ಕೂಡ ನಿಮ್ಗೆ ಕ್ಲಿಕ್ ಆಗುತ್ತೆ. ಮನೆಯಲ್ಲೇ ಕೂತ್ಕೊಂಡು ನಿಮ್ಗೇನಾದ್ರೂ ಆ ಥರ ಟಿಪ್ಸ್ ಕೊಡಬೇಕು ಅವ್ರಗಳಿಗೆ, ಹೆಲ್ತ್ ಟಿಪ್ಸ್ ಆಗಿರ್ಬೋದು ಅಥವಾ ಸಿಂಗಿಂಗ್ ಹೇಳ್ಕೊಡೋದಾಗಿರ್ಬೋದು, ಡ್ಯಾನ್ಸಿಂಗ್ ಹೇಳ್ಕೊಡೋದಾಗಿರ್ಬೋದು, ಭರತನಾಟ್ಯ ಕ್ಲಾಸ್ ಮಾಡೋದಾಗಿರ್ಬೋದು, ಈ ತರ ಕ್ಲಾಸಸ್ ನೀವು ಟ್ಯುಟೋರಿಯಲ್ ಕ್ಲಾಸಸ್ ತರ ಮಾಡ್ಕೊಂಡು ಹೋದ್ರೆ ಅದ್ರಲ್ಲೂ ಕೂಡ ನೀವು ಅರ್ನಿಂಗ್ಸ್ ಮಾಡ್ಬೋದು. ಮನೆಯಲ್ಲೇ ಕೂತ್ಕೊಂಡು ಮಾಡುವಂತ ಟಿಪ್ಸ್ಗಳು ಇದಾಗಿದೆ. ನಾನು ಲಾಸ್ಟ್ ಅಲ್ಲಿ ನಿಮ್ಗೆ ಹೇಳಿದ್ನಲ್ಲ ಟ್ಯುಟೋರಿಯಲ್ ಕ್ಲಾಸಸ್ ಅಂತ ಹೇಳ್ಬಿಟ್ಟು, ಆ ಟ್ಯುಟೋರಿಯಲ್ ಕ್ಲಾಸಸ್ ಅಲ್ಲಿ ನಿಮ್ಗೆ ಇಷ್ಟೆಲ್ಲ ಬರುತ್ತೆ ನೋಡಿ, ಲ್ಯಾಬಗಳು, ಡ್ಯಾನ್ಸಿಂಗ್, ಸಿಂಗಿಂಗ್, ಭರತನಾಟ್ಯಂ, ಇವನ್ ಯೋಗ ಕ್ಲಾಸ್ ಆಗಿರ್ಬೋದು, ಆಗ್ಲೇ ಹೇಳ್ದಂಗೆ ಹೆಲ್ತ್ ಬಗ್ಗೆ ಗೊತ್ತಿರೋ ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಫಿಟ್ನೆಸ್ ಬಗ್ಗೆ ಟ್ರೈನ್ ಅಪ್ ಮಾಡೋರಾಗಿದ್ರೆ ಅದನ್ನು ಕೂಡ ಕುತ್ಕೊಂಡು ನೀವು ಆನ್ಲೈನ್ ಅಲ್ಲೇ ಕೂಡ ನೀವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆನಾ, ನಿಮ್ಮ ಒಂದು ಅಕೌಂಟ್ ಓಪನ್ ಮಾಡ್ಬಿಟ್ಟು ನೀವು ಕೂಡ ಆನ್ಲೈನ್ ಅಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು. ಆನ್ಲೈನ್ ಅಂತ ಬಂತ ಅಂತ ನಾನು ನಿಮ್ಗೆ ಇನ್ನೊಂದು ಹೇಳ್ಕೊಡ್ತೀನಿ ಸರಿನಾ. ಇದೆಲ್ಲ ಲೇಡೀಸ್ ಮನೆಯಲ್ಲೇ ಕುತ್ಕೊಂಡು ಹೇಳ್ಕೊಡುವಂತ ಒಂದು ಸಂಪಾದನೆ ಮಾಡುವಂತ ಒಂದು ರೂಟ್ ಆಗಿದೆ. ಇಷ್ಟೆಲ್ಲ ಕೆಲಸ ನಾನು ಹೇಳ್ದಂಗೆ ಟೈಲರಿಂಗ್ ಆಗಿರ್ಬೋದು, ಕ್ಲೌಡ್ ಕಿಚನ್ ಆಗಿರ್ಬೋದು,
ಕೇಕ್ ಮೇಕಿಂಗ್ ಆಗಿರ್ಬೋದು, ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು, ಈವನ್ ಟ್ಯೂಟರ್ ಕ್ಲಾಸಸ್ ಆಗಿರ್ಬೋದು, ಇಷ್ಟೆಲ್ಲ ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ವಿಮೆನ್ಸ್ ಮನೆಯಲ್ಲೇ ಅರ್ನಿಂಗ್ಸ್ ಸ್ಟಾರ್ಟ್ ಮಾಡ್ಬೋದು. ಅದರಲ್ಲಿ ಕೂಡ ನಿಮಗೆ ಅರ್ನಿಂಗ್ಸ್ ಅನ್ನೋದು ಜಾಸ್ತಿ ನಿಮಗೆ ಬರುತ್ತೆ. ಓಕೆನಾ. ನೆಕ್ಸ್ಟ್ ನಿಮಗೆ ಏನಾದರೂ ಇನ್ ಕೇಸ್ ನೀವು ಇದೆಲ್ಲ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಮತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಮಾಡಲಿಕ್ಕೆ ಅನ್ನೋರಾದ್ರೆ ನೀವು ಆನ್ಲೈನಲ್ಲಿ ಕುತ್ಕೊಂಡು ಕೂಡ ಅರ್ನಿಂಗ್ಸ್ ಸ್ಟಾರ್ಟ್ ಮಾಡ್ಬೋದು. ಓಕೆನಾ. ಅದು ಯಾವ ಥರ ಅಂತಂದರೆ ಅಫಿಲಿಟಿ ಮಾರ್ಕೆಟಿಂಗ್ ಬಗ್ಗೆ, ಅಫಿಲಿಟಿ ಮಾರ್ಕೆಟಿಂಗ್ ಮಾಡಿಕೊಂಡು ಏನೆಲ್ಲ ಯೂಸ್ ಮಾಡ್ಕೊಂಡು ನೀವು ದುಡ್ಡು ಮಾಡ್ಬೋದು, ಅರ್ನಿಂಗ್ಸ್ ಮಾಡ್ಬೋದು. ಈವನ್ ಅಫಿಲಿಟಿ ಮಾರ್ಕೆಟಿಂಗ್ ಅಂತ ಬಂದರೆ ನಿಮಗೆ ಫ್ಲಿಪ್ಕಾರ್ಟ್, ಅಮೆಝಾನ್, ಮಿತ್ರಾ, ನೈಕಾ, ಸೊ ಇಷ್ಟೆಲ್ಲ ನಿಮಗೆ ಬ್ರ್ಯಾಂಡ್ಗಳಿದೆ. ಓಕೆನಾ. ಆ ಒಂದು ಬ್ರ್ಯಾಂಡ್ಗಳನ್ನ ನೀವು ಹೀಗೆ ಪ್ರಮೋಟ್ ಮಾಡಿಕೊಂಡು ಅರ್ನಿಂಗ್ಸ್ ಮಾಡ್ಬೋದು ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ಕೊಡ್ತೀನಿ. ಓಕೆನಾ. ಸದ್ಯಕ್ಕೆ ನೀವು ನಾನು ಇವಾಗ ಹೇಳಿದ್ನಲ್ಲ ಒಂದು 6 ಪಾಯಿಂಟ್ ಏನೋ ಹೇಳಿದ್ದೀನಿ ನಾನು ನಿಮಗೆ. ಸೊ ಆ ಪಾಯಿಂಟಲ್ಲಿ ನಿಮ್ಗೆ ಯಾವುದು ಇಂಟ್ರೆಸ್ಟಿಂಗ್ ಮತ್ತು ನಿಮ್ಗೆ ಇಷ್ಟ ಆಗುವಂಥದ್ದು, ನಿಮ್ಮಲ್ಲಿರುವಂಥ ಒಂದು ಆಸಕ್ತಿ, ಇದನ್ನು ನಾನು ಟ್ರೈ ಮಾಡದೆ ಕ್ಲಿಕ್ ಆಗ್ಬೋದು ಅನ್ನೋ ಒಂದು ಇಂಟ್ರೆಸ್ಟ್ ಇರ್ತದೆ, ನೀವು ಇದನ್ನು ಟ್ರೈ ಮಾಡ್ಬೋದು. ಅಂದರೆ ಮನೆಯಲ್ಲೇ ಕೂತ್ಕೊಂಡು ಮಗು ನೋಡಿಕೊಂಡು ಕೆಲಸ ಮಾಡ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ರೆ ನೀವು ಮಹಿಳೆಯರು ಅರ್ನಿಂಗ್ಸ್ ಮಾಡಬೇಕು, ನೀವು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಹೇಳಿದ ಇಷ್ಟು ಟಿಪ್ಸ್ ಕೂಡ ಫಾಲೋಅಪ್ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಆಗಲ್ಲ, ಮಾಡೋಕ್ಕೆ ಕಷ್ಟ ಆಗುತ್ತೆ, ಬಿಸ್ನೆಸ್ಸಲ್ಲಿ ಅಂದರೆ ಸ್ಟಾರ್ಟಿಂಗು ಟ್ರಬಲ್ ಕಷ್ಟ ಆಗುತ್ತೆ, ಅರ್ನಿಂಗ್ಸ್ ಮಾಡಬೇಕು ಡೈರೆಕ್ಟಾಗಿ ನಾವು ಅಂತ ಅಂದ್ಕೊಂಡ್ರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಅಫಿಲಿಟಿ ಮಾರ್ಕೆಟಿಂಗ್ ಬಗ್ಗೆ ಯಾವ ಥರ ಮತ್ತು ಅದರಲ್ಲಿ ನಾವು ಯೂಸ್ ಮಾಡ್ಕೊಂಡು ಅದು ಅರ್ನಿಂಗ್ಸ್ ಮಾಡ್ಬೋದು. ಮತ್ತು ಮೀಶೋ ಬಿಡಿ, ಫ್ಲಿಪ್ಕಾರ್ಟ್, ಅಮೆಝಾನ್, ಮಿತ್ರಾ, ನೈಕಾ, ಅದರಲ್ಲಿ ನಿಮ್ಮ ಒಂದು ಅಕೌಂಟ್ ಓಪನ್ ಮಾಡಿಬಿಟ್ಟು ಏನಾದ್ರು ಅಫಿಲಿಟಿ ಮಾರ್ಕೆಟಿಂಗಲ್ಲಿ ಸೇಲ್ ಮಾಡ್ಬೋದು. ಬೈಯಿಂಗ್ ಸೇಲಿಂಗ್ ಯಾವ ಥರ ನಡೀತದೆ ಬಿಸ್ನೆಸ್, ಅದ್ರ ಬಗ್ಗೆ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆನಾ. ಸೊ ನಾನು ಹೇಳಿದ್ರೆ ಇಷ್ಟು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇದನ್ನು ಮಾಡೇ ಖಂಡಿತ ಕ್ಲಿಕ್ ಆಗುತ್ತೆ. ನಿಮ್ಮ ಒಂದು ವರ್ಕ್ ನಿಮ್ಮ ಮೇಲೆ ಡಿಪೆಂಡು, ಯಾವ್ದು ಮಾಡ್ತೀರಾ, ಸೆಲೆಕ್ಟ್ ಮಾಡ್ಕೊತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡು. ಸೊ ಓಕೆನಾ. ಟ್ರೈ ಮಾಡಿ, ಮನೇಲಿ ಕೂತ್ಕೊಂಡು ಏನು ಮಾಡೋದು ಅನ್ನೋದಕ್ಕಿಂತ ಇದನ್ನೆಲ್ಲ ಟ್ರೈ ಮಾಡ್ತಾ ಇರಬೇಕು. ಏನಕ್ಕಂದರೆ ನಾವು ಇವಾಗ ಟ್ರೈ ಮಾಡಲಿಲ್ಲ ಅಂದರೆ ಬರೋ ಅಂಥ ಇನ್ನೂ 5 years ನಾವು ಫ್ಯೂಚರ್ ನೋಡಿದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ಮತ್ತು ಈ ಒಂದು ಕೆಲಸಗಳೆಲ್ಲ ತುಂಬ ಹೈ ರೀಚಲ್ಲಿ ಹೋಗ್ಬಿಟ್ಟಿರುತ್ತೆ. ಓಕೆನಾ. ನಾವು ಇವಾಗ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಆಗಲ್ಲ. ನಾವೇನಾದರೂ ಒಂದು ಮಾಡಲೇಬೇಕು. ಅದು ಸಕ್ಸಸ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಏನಾದರೂ ಮಾಡಬೇಕು, ಅರ್ನಿಂಗ್ಸ್ ಮಾಡಬೇಕು. ಓಕೆನಾ. ನಮ್ಮದು ಅಂತ ದುಡ್ಡಿರಬೇಕು. ಸೊ ಬೇರೆಯವ್ರ ಹತ್ರ ಇನ್ನೊಬ್ರ ಹತ್ರ ನಾವು ಕೊಡಿ ಅಂತ ನಾವು ಕೇಚಿಸ್ಬಾರ್ದಲ್ವಾ. ಸೊ ಆ ಉದ್ದೇಶಕ್ಕೋಸ್ಕರ ಮಹಿಳೆಯರಿಗೆ ಸ್ಪೆಷಲಿ ಹೆಲ್ಪ್ ಆಗೋದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಈ ಒಂದು ಕೆಲಸಗಳನ್ನ. ಇದು ಅಂದರೆ ಮಹಿಳೆಯರಿಗೆ ಅರ್ನಿಂಗ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಡಿಪೆಂಡಿಂಗ್ಸ್ ಯಾರ ಮೇಲೆ ಕೂಡ ಡಿಪೆಂಡ್ ಆಗಬಾರ್ದು. ಡಿಪೆಂಡ್ ಇರಬೇಕು, ಬಟ್ ಎಲ್ಲದರಲ್ಲೂ ಕೂಡ ಇರಬಾರ್ದು. ನಮ್ಮದು ಅಂತ ಒಂದು ಸೇವಿಂಗ್ಸ್ ಇರಬೇಕು. ಆ ಒಂದು ರೀಸನ್ಗೋಸ್ಕರ ನಾನು ನಿಮಗೆ ಇದರ ಟಿಪ್ಸ್ ಕೊಟ್ಟಿದ್ದು. ಇವನ್ ನಾನು ಕೂಡ ಮನೆಯಲ್ಲೇ ಕೂತ್ಕೊಂಡು ಅರ್ನಿಂಗ್ಸ್ ಮಾಡೋದಾಗಿರ್ಬೋದು, ಅಥವಾ ಈ ಥರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಆ ಥರ ಬೆಳಿಬೇಕು ಅನ್ನೋದಾಗಿರ್ಬೋದು ನಾನು ಕೂಡ ಮಾಡ್ತಿದ್ದೀನಿ ಕೂಡ. ಸೊ ಹಾಗಾಗಿ ನೀವು ಕೂಡ ಯಾರೆಲ್ಲ ವಿಮೆನ್ಸ್ ಅಥವಾ ಹುಡುಗಿರು ಯಾರೆಲ್ಲ ಇದ್ದೀರಾ, ಪಾರ್ಟ್ ಟೈಮ್ ಕಾಲೇಜ್ಗೆ ಹೋಗಿ ಬರೋರು, ಸೊ ಅವ್ರು ಕೂಡ ಟ್ರೈ ಮಾಡ್ಬೋದು, ಅರ್ನಿಂಗ್ಸ್ ಹೇಗೆ ಮಾಡೋದು ಅಂತ ಕಲಿಬೋದು. ಓಕೆನಾ. ಸೊ ಇದೇ ಇವತ್ತಿನ ಒಂದು ಶಾರ್ಟ್ ಬ್ಲಾಗಲ್ಲಿ ನಿಮ್ಗೆ ಇನ್ಫಾರ್ಮೇಟಿವ್ ಕೊಡೋಕ್ಕಂತ ಬಂದಿದ್ದು ನಾನು. ಸೊ ನಾನು ಹೇಳಿದಂಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಅಫಿಲಿಟಿ ಮಾರ್ಕೆಟಿಂಗ್ ಬಗ್ಗೆ ಹೇಗೆ ಪ್ರಮೋಟ್ ಮಾಡೋದು, ಮತ್ತು ನಿಮ್ಮ ಒಂದು ಅಕೌಂಟ್ ಓಪನ್ ಮಾಡಿಬಿಟ್ಟು ಏನೆಲ್ಲ ಪ್ರಾಡಕ್ಟ್ ಹಾಕಿದ್ರೆ ನಿಮ್ಮ ಕಸ್ಟಮೈಸ್ ತಗೋತಾರೆ, ಮತ್ತು ಅಫಿಲಿಟಿ ಮಾರ್ಕೆಟಿಂಗ್ ಸೇಲಿಂಗ್ ಬೈಯಿಂಗ್ ಅಥವಾ ನಡೆಯುತ್ತೆ, ನಿಮಗೆ ಅರ್ನಿಂಗ್ಸ್ ಆ ಥರ ಮಾಡ್ಕೋಬೋದು ಅನ್ನೋದನ್ನ ನನಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಇದಾಗಿತ್ತು ಇವತ್ತಿನ ಒಂದು ಶಾರ್ಟ್ ಬ್ಲಾಗ್. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಓಕೆ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನಂತ ಕಮೆಂಟ್ ಮಾಡಿ. ಮತ್ತು ಯಾವುದೆಲ್ಲ ಕೆಲಸದ ಬಗ್ಗೆ ತಿಳಿಸ್ಕೊಡ್ಬೇಕು, ಇವನ್ ಅಥವಾ ಗೌರ್ಮೆಂಟ್ ಜಾಬ್ಗಳ ಬಗ್ಗೆ ತಿಳಿಸ್ಕೊಡ್ಬೇಕಾ, ಅಥವಾ ಈ ಥರ ಆನ್ಲೈನ್ ಜಾಬ್ಗಳ ಬಗ್ಗೆ ತಿಳಿಸ್ಕೊಡ್ಬೇಕಾ ಅಂತ ನಾನು ಕಮೆಂಟ್ ಮಾಡಿ. ಓಕೆನಾ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.